ಡ್ರೈವಿಂಗ್ ಮೇಲೆ ಇವಣ್ಣಂಗೆ ಸ್ವಲ್ಪ ನಂಬಿಕೆ ಇದೆ, ಚೂರಷ್ಟೇ. ಚೂರ್ ನಂಬಿಕೆ ಇದೆ, ಜಾಸ್ತಿ ಭಯ ಇದೆ. ತಂಗಿ ಮೇಲೆ ಇಷ್ಟಾರು ನಂಬಿಕೆ ಇರಬೇಕು ಗಾಯ್ಸ್. ತಂಗಿ ಮೇಲೆ ಇಷ್ಟು ನಂಬಿಕೆ ಇದೆ, ಜಾಸ್ತಿ ನಂಬಿಕೆ ಇದೆ. ಡ್ರೈವಿಂಗ್ ಅಲ್ಲಿ ಒಂದ್ ಸ್ವಲ್ಪ ನಂಬಿಕೆ ಇಲ್ಲ. ಫುಲ್ ಗಾಬರಿ ಆಗಿದ್ದಾರೆ. ಆದ್ರೂ ಮ್ಯಾನೇಜ್ ಮಾಡ್ತಿದ್ದೀನಿ. ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ. ಮುಂದೆ ತೋರಿಸ್ರೆ ನೀವೇ ಶಾಕ್ ಆಗ್ಬಿಡ್ತೀರಾ. ಎರಡು ಹಸು ಬಿಟ್ರೆ ಏನೂ ಇಲ್ಲ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಂತ ಆಗ್ತಿದೆ ಗೊತ್ತಾ, ಊರಿಗೆ ಹೋಗಿದ್ದೆ, ಪಾಪದು ಕ್ರಿಸ್ನಿಂಗ್ ಇಟ್ಟು. ಸೊ ಅಲ್ಲಿ ಇಲ್ಲಿ ಬ್ಯುಸಿಯಾಗಿ ಚೂರು ವೀಡಿಯೋ ಮಿಸ್ ಆಗಿದೆ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಇವತ್ತು ಎಂಥ ವ್ಲಾಗ್ ಅಂತ ಅಂದರೆ, ಇವತ್ತು ಡ್ರೈವಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಪಪ್ಪ ಬರ್ತಾ ಇಲ್ಲ, ಅಣ್ಣ ಬರ್ತಿದ್ದಾರೆ. ಫಸ್ಟ್ ಟೈಮ್ ಡ್ರೈವ್ ಮಾಡಿದಾಗ ಅಣ್ಣ ಸೀಟ್ ಬೆಲ್ಟ್ ಎಲ್ಲ ಹಾಕೊಳ್ಳೋಕ್ಕೆ ಟ್ರೈ ಮಾಡಿದರು. ಇವತ್ತು ಎಂತ ಮಾಡ್ತಾರೆ ಅಂತ ನೋಡುವ. ಅಂದರೆ ನನಗೆ ಕಾನ್ಫಿಡೆನ್ಸ್ ಇದೆ ನನ್ನ ಡ್ರೈವಿಂಗ್ ಮೇಲೆ, ಬಟ್ ಬೇರೆಯವ್ರಿಗಿರಲ್ಲ, ಅಫ್ಕೋರ್ಸ್, ಓಕೆನಾ. ಸೊ ನೋಡುವ ಎಂತ ಮಾಡ್ತಾರೆ. ನೀವು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಜಾಸ್ತಿ ಶೇರ್ ಮಾಡಿ, ನಿಮ್ಮ ಪೇರೆಂಟ್ಸ್ ಫೋನಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಮಾಡಿ, ಪರವಾಗಿಲ್ಲ ಮಾಡಿ, ಓಕೆ. ಯಾವುದ್ರಲ್ಲಾದ್ರೂ ನಮಗೆ ಯಾವ ಕಂಫರ್ಟಬಲ್ ಇರುತ್ತೆ ಅದ್ರ ಮೇಲೆ ಡಿಪೆಂಡು. ಸೊ ಓಕೆನಾ, ಹಂಗೇನೂ ಇಲ್ಲ. ಆ್ಯಂಡ್ ನಾನು ಓಡಿಸೋದು ಆಟೋಮೆಟಿಕ್ ಗಾಡಿ ಅಲ್ಲ, ಮ್ಯಾನ್ಯುಯಲ್ ಗಾಡಿನೇ. ಐ ಆಮ್ ಸೂಪರ್ ಸ್ಟ್ರಾಂಗ್ ಗಾಯ್ಸ್, strong. Okay, let's get in the video. ಒಂದು ಸ್ಲೋ ಅಲ್ಲಿ ಹೋಗ್ಬೇಕಂದ್ರೆ ಗೇರ್ ಹಾಕೊಬೇಕು, ಮತ್ತೆ ಒಂದು ಸ್ಲೋ ಅಲ್ಲಿ ಹೋಗ್ತೀರಾ, ಡೌನ್ ಮಾಡ್ತೀರಾ, ಆವಾಗ ಗೇರ್ ಹಾಕೋತೀರಾ. ಕಂಟಿನ್ಯೂಸ್ ಆಗಿ ಓಡಿಸಲ್ಲ, ಯಾವತ್ತೋ ಓಡಿಸಿ ಯಾವತ್ತೋ ಬಿಟ್ಟಿರೋದು. ನಾವೇ ಡೈಲಿ ಓಡಿಸ್ತೀವ. ದಿನ ಓಡಿಸ್ತೀನ್ವ ಇವಾಗ ಏನೋ ಡೈಲಿ ಓಡಿಸ್ತೀವಿ. ಎಷ್ಟೊತ್ತು 5 ನಿಮಿಷ ಓಡಿಸ್ ಬರ್ತೀನಿ. ನಿಮ್ಮ ಆಡಿಯೋ ಬರುತ್ತೀವಿ ಇವತ್ತು ಯೂಟ್ಯೂಬ್. ಬ್ಲಾಗ್ ಮಾಡ್ತೀರಾ? ಹೌದಾ, ಏನಂತೇವೆ? ಸಬ್ಸ್ಕ್ರೈಬ್ ಮಾಡಬೇಕಾ? ಮಾಡ್ಬಾರ್ದಾ? ಮಾಡಿದ್ರೆ ನಮಗೆ ಅಂತ ರೇಟು 1000 ಮಾಡಿಸಿದ್ದೆ ಅವಾಗ. ಬರ್ತಾನೆ ಇಲ್ಲ. ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ್ರೆ ಇದಾ ಇದೇನಾ? ಯಾಕೆ ನಂಗೆ ಕಾಣಿಸ್ತಿಲ್ವಾ? ನೀವಾ? ಗೈಸ್ ನೋಡಿ, ಈ ಅಣ್ಣಂಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ರೆಡಿಯಾಗಿ ಬಂದಿರ್ತೀವಿ. ಆಡಿಯೋ ಕೊಡಿ. ಏನ್ ಕೊಡ್ಬೇಕು? ಸೌಂಡ್ ನಿಮ್ದೆ ತಾನೇ ಇದೆಯೋ ಕರೆಕ್ಟ್ ಆಗಿರೋದು, ಅದನ್ನ ಆಫ್ ಮಾಡಿ. ಆಫ್ ಮಾಡ್ಬೇಕಾ? ಆಫ್ ಮಾಡಿ ಏನ್ ಮಾಡ್ಬೇಕು? ಪ್ಲೇ ಮಾಡಿ ವಿಡಿಯೋ. ನನ್ ಮುಂದೆನೆ ನೋಡ್ಬೇಕಾ? ಏನಾಗ ಎಡಿಟ್ ಮಾಡಿರೋ? ಅದೇನ್ ಮೈಕಾ? ಹೂವಾ? ನನ್ನ ವಿಡಿಯೋಲಿ ನನ್ನ ಬ್ಲಾಗ್ಸೇ ನೋಡ್ತಿರೋ ಏಕೈಕ ವ್ಯಕ್ತಿ ಎಲ್ರಿಗೂ ಖುಷಿ ಬಣ್ಣ. ತುಂಬಾ ಫನ್ ಮಾಡೋಣ. ಐ ಥಿಂಕ್ ಈ ವಿಡಿಯೋ ತುಂಬಾ ಫನ್ ಆಗಿದೆ. And guys, don't forget to like, share and subscribe to my YouTube channel. And let's get in the video. ನಾನು ವಿಡಿಯೋ ನೋಡ್ತಾ ಇದ್ದೀನಿ, ನೀವು ಗಾಡಿ ಬಿಡ್ತೀರಿ.
ಬಿಡ್ಲಾ ನಾನು ವಿಡಿಯೋ ನೋಡ್ಲಾ? ಬೇಡ ನಾನು ಸೀಟ್ ಬೆಲ್ಟ್ ಹಾಕೊಂತೀನಿ ಹಂಗಾರೆ. ಭಯ ಗೈಸ್, ಭಯ. ನನ್ನ ಡ್ರೈವಿಂಗ್ ಮೇಲೆ ನಂಬಿಕೆ ಇಲ್ಲ, ಈ ಅಣ್ಣಂಗೆ ಭಯ. ನಂಬಿಕೆ ಇದೆ ಆದ್ರೆ ತೋರಿಸ್ಕಂತ ಇಲ್ಲ ಅಷ್ಟೇ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಕೃಷಿ ಬೆಳಿಬೇಕು ಅಂತಂದ್ರೆ ಅದಕ್ಕೆ ನೀವೇನ್ ಹಾಕ್ತೀರಾ? ಆ ಕ್ರಾಪ್ ಬರ್ಬೇಕು ಚೆನ್ನಾಗಿ ಅಂತಂದ್ರೆ ನೀವೇನ್ ಹಾಕ್ತೀರಾ? ಆಂಟಿಗೆಲ್ಲ ವಿಡಿಯೋ ಮಾಡಿ ರಾಂಗ್ ಆನ್ಸರ್ಸ್ ಓನ್ಲಿ ಅದು. ಆಪ್ಷನ್ ನೀವ್ ಹಾಕಿದ್ದೀರಲ್ಲ ಈ ಚೈನ್, ಇದು ಯಾವ್ದ್ರಿಂದ ಮಾಡಿದ್ದಾರೆ? ಮ್ಯಾಗಿ. ಓಕೆ ಮಿಸ್ ಅನೀಶ್, ನಿಮ್ಗೆ ಕ್ವಶನ್. ಈಗ ಹಸು ಏನ್ ಕುಡಿಯುತ್ತೆ? ಕೋಕೋ ಕೋಲಾ. ಇಷ್ಟೊಂದು ಸ್ವಲ್ಪ ಬರ್ತಾರಾ? ಈಗ ಕುಡಿತಿರೋದೇನು? ಗಂಜಲ. ನನ್ನ ಡ್ರೈವಿಂಗ್ ಕೊಟ್ಟು ಅಣ್ಣ ಆರಾಮಾಗಿ ವಿಡಿಯೋ ನೋಡ್ತಿದ್ದಾರೆ ಅಂದ್ರೆ ನಂಬಿಕೆ ಬಂದಿದೆ ಅಂತ ಅರ್ಥ. ನಂಬಿಕೆ ಜೊತೆ ಸ್ವಲ್ಪ ಭಯನೂ ಇದೆ. ಸುಮ್ಮನೆ ಕೂತಿದ್ದೀನಿ ನಾನು. ನಾನು ದೊಡ್ಡ ಯೂಟ್ಯೂಬರ್ ಅಣ್ಣ. ನೆಕ್ಸ್ಟ್ ನೀವು ನನ್ನ ಮಾತಾಡ್ಸ್ಬೇಕು ಅಂತಂದ್ರೆ ಅಪಾಯಿಂಟ್ಮೆಂಟ್ ತಗೊಂಡು ಬರ್ಬೇಕು. ಇದ್ಯಾವ್ದು ಕಾರಲ್ಲಿ ಬಂದೇ ಇರೋಣ, ಬೇರೆಯವ್ರಿಗೆ ಹೋಗ್ತೀನಿ. ಬರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. 35. ಓ ಸರಿ ಆಯ್ತೀರ, ಬರ್ತೀನಿ. ಬರ್ತಾನೆ ಗ್ಯಾರಂಟಿ ಇಲ್ಲ. ಯಾಕೆ ಹಿಂಗೆಲ್ಲ ಹೇಳ್ತಾ ಇದ್ದೀರಾ? ನಾನ್ ಡ್ರೈವಿಂಗ್ ಅಲ್ಲ. ನಮ್ಮ ಮನೆ ನಾನು ಒಬ್ಬನೇ ದೊಡ್ಡ ಮಗ. ನಮ್ಮನೆ ನನ್ನೊಬ್ಬಳೆ ಚಿಕ್ಕ ಮಗಳು. ಇಷ್ಟು ಬೇಗ ತೆಗೆದ್ರೆ ಹೆಂಗ್ ಕತೆ? ಹೋಗೋಣ ಬಿಡೋಣ. ನಾವು ಹೋಗೋದು ಒಂದು ದಿವಸ ಇದ್ದಿದ್ದೆ. ಕುರಿಗಳಂತಲ್ಲ ಹೇಳ್ತಾರ. ಇವಣ್ಣನ ಮುಖ ಕಾಣಿಸ್ತಿದ್ಯಾ? ಇವಣ್ಣನೇ ಪವನ್ ಅಂತ ಆಯ್ತಾ? ನೀವು ಅವ್ರ ಮುಖ ನೋಡಿ ಫುಲ್ಲು ಭಯ ಪಡ್ಬೇಡ್ರಿ, ನಾನು ಒಳ್ಳೆಯವನೇ. ಎಂಥದ್ದು ಇಲ್ಲ. ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ. ಫುಲ್ ಭಕ್ತಿ ದೇವರಲ್ಲಿ ಅಂತ ಅನ್ಕೋಬೇಡ್ರಿ, ಅವ್ರ ಬಾಯಲ್ಲೇ ಕೇಳ್ರಿ, ಹೇಳ್ತಾರೆ ಅವ್ರು ಏನಂತ. ಹೇಳಿ, ಏನ್ ಫುಲ್ ಬೊಟ್ಗಿಟ್ಟೆಲ್ಲ ಇಟ್ಕೊಂಡ್ ಬಂದಿದ್ದೀರಾ? ಏನ್ ಕತೆ? ಸುಮ್ಮನೆ ಸ್ಟೈಲ್. ದೇವ್ರನ್ನೇ ನಂಬಲ್ವಂತೆ, ಬೊಟ್ ಮಾತ್ರ ಹಿಂಗೆ ಏನಕ್ಕೆ ದೇವರಲ್ಲ ನಂಬಲ್ಲ? ನಾನು ನಂಬ್ತೀನಿ ಸ್ವಲ್ಪ ಅಷ್ಟೇ, ಜಾಸ್ತಿ ಎಲ್ಲ ನಂಬಲ್ಲ. ನಾವಿದ್ರೇನೆ ದೇವ್ರು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇಲ್ಲ ಗೈಸ್, ಇವ್ರ ಮಾತೆಲ್ಲ ಕೇಳ್ಬೇಡ್ರಿ, ಆಮೇಲೆ ನೀವು ಉದ್ಧಾರ ಆಗ್ತೀರಾ. ಇಲ್ಲ ಬೇಡ, ಆಗ್ಬೇಡ್ರಿ. ನಮ್ಮ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನನಗೆ ತುಂಬಾ ಇದೆ. ಸೊ ಹಂಗಾಗಿ ಇವಣ್ಣನ ಮಾತೆಲ್ಲ ನೀವು ಕೇಳ್ಬೇಡ್ರಿ. ನನ್ನ ಡ್ರೈವಿಂಗ್ ಮೇಲೆ ಇವಣ್ಣಂಗೆ ಸ್ವಲ್ಪ ನಂಬಿಕೆ ಇದೆ, ಚೂರಷ್ಟೇ. ಚೂರು ನಂಬಿಕೆ ಇದೆ, ಜಾಸ್ತಿ ಭಯ ಇದೆ. ಯಾಕಣ್ಣ ಚೆನ್ನಾಗಿ ಓಡಿಸ್ತಿಲ್ವಾ? ಚೆನ್ನಾಗಿ ಇವತ್ತು ಓಡಿಸ್ತವ್ರೆ, ನಾಳೆ ಚೆನ್ನಾಗಿ ಓಡಿಸ್ತಾರಲ್ಲ ಗೊತ್ತಿಲ್ಲ, ಮುಂದೆಲ್ಲಾರ ತಗ್ಲಾಕ್ತಾರೋ ಗೊತ್ತಿಲ್ಲ. ಆದ್ರೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ತಂಗಿ ಮೇಲೆ ಇಷ್ಟರು ನಂಬಿಕೆ ಇರಬೇಕು ಗಾಯ್ಸ್. ತಂಗಿ ಮೇಲೆ ಇಷ್ಟು ನಂಬಿಕೆ ಇದೆ, ಜಾಸ್ತಿ ನಂಬಿಕೆ ಇದೆ. ಡ್ರೈವಿಂಗ್ ಅಲ್ಲಿ ಒಂದು ಸ್ವಲ್ಪ ನಂಬಿಕೆ ಇಲ್ಲ. ಅಮ್ಮನ್ನ ಸ್ಕೂಲಿಗೆ ಬಿಟ್ಟು ನಾನೇ ಬರ್ತಿರೋದು ಗಾಯ್ಸ್. ಏನು ಮಾಡಲ್ಲ ಗಾಯ್ಸ್, ಮನೆಯಾಗ ಮಲ್ಕೊಂತಾರೆ ಇವಾಗ ಅಷ್ಟೇ. ಯಾಕೆ ಕಾಲೇಜಿಗೆ ಹೋಗ್ತೀನಿ, ಯಾವ್ದೋ ಮ್ಯೂಸಿಕ್ ಕ್ಲಾಸ್ ಅಂತಾರೆ, 2 ನಿಮಿಷ ಗಿಟಾರ್ ಬಾರ್ಸ್ ಬಂದ್ ಮಲ್ಕೊಂತಾರೆ ಇವರು. ಗಿಟಾರ್ ಅಲ್ಲ, ಅದು ಪಿಯಾನೋ.
ಏನೋ ಒಂದು ಹಂಗೆಲ್ಲ ಅವಮಾನ ಮಾಡಿ ಇದೆಲ್ಲ ವಿಡಿಯೋ ಹಾಕ್ಬೇಕು ಗಾಯ್ಸ್, ನೋಡ್ಬೇಕು. ಹಾಕ್ತೀನಿ, ನಾನು ನೋಡ್ತೀನಿ. ನೋಡಿ. ಸಬ್ಸ್ಕ್ರೈಬ್ ಮಾಡ್ಸಲ್ಲ, ಏನು ಇಲ್ಲ, ಮಾತಾಡ್ತಾರೆ. ಅವರಿಗೆ ಇವತ್ತು ಗೊತ್ತಾಗಿದೆ, ಹೇಳಿರೋದೇ ಇವತ್ತು. ಅದು ಬೇರೆ ವಿಚಾರ. ಮೈ ಗಾಡ್, ಫುಲ್ ಗಾಬರಿ ಆಗಿದ್ದಾರೆ. ಆದ್ರೂ ಮ್ಯಾನೇಜ್ ಮಾಡ್ತಿದ್ದೀನಿ. ಸಕ್ಸಸ್. ಹೆಂಗೆ ಅದು ಮುಂದೆನಾರ ತೋರಿಸ್ಬೋದಿತ್ತ ವಿಡಿಯೋ? ನಾನು ಉಡಿಸ್ತಿರೋದು ಅಲ್ಲ, ಅದಕ್ಕೆ ಭಯದಲ್ಲೇ ಕೂತಿದ್ದೀನಿ. ಇವಣ್ಣ ಒಂಚೂರು ಸ್ಕಿಲ್ಸ್ ಕಲಿಬೇಕು ಗಾಯ್ಸ್. ಇನ್ನು ಕ್ಯಾಮ್ರಾ ಹೆಂಗೆ ಎಲ್ಲ ಕಲಿಬೇಕು. ಇರ್ತಾರಲ್ಲ ಮುಂದೆ ಕಲಿತಾರೆ. ನಮಗೆ ಈ ಥರ ಯೂಟ್ಯೂಬ್ ಎಲ್ಲ ಮಾಡೋದು ಅಭ್ಯಾಸ ಇಲ್ಲ. ಏನೋ ಇವತ್ತು ಫಸ್ಟ್ ಟೈಮ್ ಕ್ಯಾಮ್ರಾ ಹಿಡಿತಾ ಇದ್ದೀನಿ. ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ. ಆಗ್ಲೇ ಹೋಗ್ಬೇಕಾದ್ರೆ ಚೂರು ಗಾಡಿನೇ ಇರ್ಲಿಲ್ಲ, ಆಯ್ತು ಅಂತ ನಾನು ತಗೊಂಡೆ. ಬಟ್ ಈಗ ಹೆವಿ ಗಾಡಿ ಬಂದಿದೆ ಅಂತ ಅನ್ಕೊಂಬೇಡಿ. ಮುಂದೆ ತೋರಿಸ್ರೆ ನೀವೇ ಶಾಕ್ ಆಗ್ಬಿಡ್ತೀರಾ. ಎರಡು ಹಸು ಬಿಟ್ರೆ ಏನೂ ಇಲ್ಲ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಇಲ್ಲ, ಗಾಡಿ ಇದೆ. ರೋಡ್ ಮೇಲೆ ಗಾಡಿ ಇರಲ್ವಾ ಗೈಸ್? ಚೆಕ್ ಪೋಸ್ಟ್, ಮಲ್ಲೇಶ್ವರ ಸರ್ಕಲ್ ಎಲ್ಲ ನಿಮಗೆ ಗೊತ್ತಿರುತ್ತೆ. ಯಾವ್ದು ಗಾಡಿ ಇಲ್ಲ ಇವತ್ತು, ಫುಲ್ ಫ್ರೀ ಇದೆ. ಎಲ್ಲ ತಿಂದು ಮನೇಲಿ ಮಲ್ಕೊಂಡವ್ರು ಇವತ್ತು. ಇವಾಗ ತೋರಿಸಿ ಫ್ರಂಟ್ ಅಲ್ಲಿ ಒಂಚೂರು. ಯಾವ್ದು ಗಾಡಿನೇ ಇಲ್ಲ. ಇಲ್ಲಿ ಗಾಡಿ ಬರ್ತಾ ಇರುತ್ತೆ. ಮಾರಾಯ, ಅಡಿಗೆ ತಗೊಳಕ್ಕಾಗಬೇಕಾ? ಯಾಕೆ ಹಿಂಗೆ? ಪ್ಲೀಸ್ ಹಂಗೆ ಅಡ್ಡ ಎಲ್ಲ ಬರಬೇಡಿ. ಅಡ್ಡ ಬಂದ್ರೆ ಇವರು ಕುತ್ಕೊಂಡು ಹೋಗ್ತಾರೆ ಗ್ಯಾರಂಟಿ. ಇಷ್ಟೋ ತನಕ ಕಾರಲ್ಲಿ ಉದ್ದಕ್ಕೂ ವಿಡಿಯೋ ನೋಡ್ಕೊಂಬಂದರು. ಸಬ್ಸ್ಕ್ರೈಬ್ ಮಾಡಿದ್ರ ಅಂದರೆ ಮಾಡಿಲ್ಲ ಅಂತವ್ರೆ. ಇವಾಗ ಮಾಡ್ತಾ ಇದ್ದೀನಿ ನೋಡಿ. ನೀವು ಮಾಡ್ಕೊಳ್ಳಿ, ಬೆಲ್ ಐಕನ್ನು ಎಲ್ಲ ಗೊತ್ತಿದ್ದೀನಿ. ಬೇರೆಯವ್ರು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಏನು ಮಾಡಿ ಗೊತ್ತಾ, ಡೆಲಿವರಿ ಮಾಡೋಕ್ಕೆ ಹೋಗ್ತಿರಲ್ಲ, ಕೊಟ್ಟು ಆಶಿಕಾ ಫಿಲಿಕ್ಸ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಪ್ರಮೋಷನ್ ಮಾಡ್ಕೊಂಬನ್ನಿ. ಆಯಿತಾ? ಅವಾಗಾದರೂ ಆಯಿತು. ಅದೇ 1000 ಮಾಡಿಸ್ಕೊಂಬಂದ್ರೆ ಫುಲ್ ಟ್ರೀಟ್ ನಿಮಗೆ ಅಷ್ಟೇ.